ವೆಜಿಟೇಬಲ್ ಪಲಾವ್ ಮಾಡೋಕ್ಕೆ ತೋರಿಸ್ಕೊಡ್ತೀನಿ. ಹೋಟೆಲ್ ಸ್ಟೈಲ್ ಮುದ್ದಣ್ಣ ಹೋಟ್ಲಲ್ಲಿ ಸಿಗುತ್ತಲ್ಲ ಅದೇ ಟೇಸ್ಟು. ಸೊ ಮಾಡೋ ವಿಧಾನ ತೋರಿಸ್ಕೊಡ್ತೀನಿ. ಇಲ್ಲಿ ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ನೋಡಿ ಹಾಕ್ಕೊಳ್ಳಿ. ಒಂದು ಹಸಿಮೆಣಸಿನ್ಕಾಯಿ, 1 ಹಿಡಿ ಆಗುವಷ್ಟು ಜವಾರಿ ಬೆಳ್ಳುಳ್ಳಿ, 2 ಇಂಚಷ್ಟು ಶುಂಠಿ ಜಜ್ಜಿ ಹಾಕ್ಕೊಳ್ಳಿ. ಇದ್ರೇ ಈ ಥರ ರುಬ್ಕೋಬೇಕು ಆಗಿರಬೇಕು. ಒಂದು 2 ಕಡ್ಡಿ ಕೊತ್ತಂಬರಿ ಸೊಪ್ಪು, 2 ಕಡ್ಡಿ ಪುದೀನ, ಇದು ಸ್ವಲ್ಪನೇ ಹಾಕೋಬೇಕು. 2 ಸ್ಪೂನು ತೆಂಗಿನಕಾಯಿ ತುರಿ ಹಾಕೋಬೇಕು. ಜಾಸ್ತಿ ಹಾಕ್ಕೊಳ್ಳಿಕ್ಕೆ ಹೋಗ್ಬೇಡಿ. ಇದನ್ನು ಅಷ್ಟೇ ಜಸ್ಟ್ ರುಬ್ಕೋಬೇಕು. ನೀರು ಹಾಕ್ದಿರ ಈ ಥರ ರುಬ್ಕೋಬೇಕು. ತರಿಯಾಗೇ ಇರಬೇಕು. ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ಎಣ್ಣೆ ಹಾಕ್ಕೊಂಡಿದ್ದೀನಿ. ಕಂಪಲ್ಸರಿ ನಮ್ಮ ಕರ್ನಾಟಕದ ನಂದಿನಿ ತುಪ್ಪ ಹಾಕ್ಕೊಳ್ಳಿ. ಎಣ್ಣೆ ತುಪ್ಪ ಕರೆಕ್ಟಾಗಿದ್ದರೆ ತಳ ಹಿಡಿಯಲ್ಲ. ಬಿರಿಯಾನಿ ಎಲೆ ಅಂತಾರೆ, ನಾನು ಗಾರ್ಡನಲ್ಲಿ ಬೆಳೆದಿರೋದು ನೋಡಿ. ಇದು ಹಾಕಿದ್ರೇ ಪಲಾವು ಬಿರಿಯಾನಿಗೆಲ್ಲ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ. ಹಾಕ್ಕೊಳ್ಳಿ. ಪಲಾವ್ ಐಟಮ್ಸ್ ಎಲ್ಲ ಹಾಕ್ಕೋಬೇಕು. 2 ಈರುಳ್ಳಿ, 1 ಸಣ್ಣ ಟೊಮ್ಯಾಟೊ ತೊಗೊಂಡಿದ್ದೀನಿ. ಪಲಾವ್ ಎಲೆ ಹಾಕಿದ ತಕ್ಷಣ ಘಮ ಅಂತ ವಾಸನೆ ಬರುತ್ತೆ. ಹಾಗೆ ರುಚಿನೂ ಚೆನ್ನಾಗಿ ಕೊಡುತ್ತೆ. ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳಿ. ತರಕಾರಿ ಹಾಕೋಬೇಕು. ತರಕಾರಿ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಸ್ವಲ್ಪ ಅರಿಶಿನ ಪುಡಿ, ಮಸಾಲೆ ಹಾಕೊಳ್ಳಿ. ತಕ್ಕಷ್ಟು ಉಪ್ಪು ಹಾಕೋಬೇಕು. ಒಂದೇ ಸತಿ ನಾನು ಉಪ್ಪು ಹಾಕ್ತಾಯಿದ್ದೀನಿ. ನಾನು ಮಿಕ್ಸ್ ಮಾಡ್ಕೋಬೇಕು. ಈ ಉಪ್ಪು ಖಾರ ಎಲ್ಲ ಚೆನ್ನಾಗಿ ತರಕಾರಿ ಹಿಡಿಬೇಕು. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಬರೀ ಚಕ್ಕೆ ಲವಂಗದ ಪುಡಿ ಇಷ್ಟೇ ಹಾಕಬೇಕು. 1 ಟೀ ಸ್ಪೂನಷ್ಟು. ಇನ್ ಕೇಸ್ ಆ ಪುಡಿ ಇಲ್ಲ ಅಂದರೆ ಈ ಥರ ಚಕ್ಕೆ ಲವಂಗ ರುಬ್ಬವಾಗ್ಲೇ ಹಾಕೋಬೇಕು. ತರಿಯಾಗೆ ರುಬ್ಕೋಬೇಕು. 5 ನಿಮಿಷ ಚೆನ್ನಾಗಿ ಬಾಡಿಸ್ಕೊಂಡಾದ್ಮೇಲೆ ಎಣ್ಣೆ ಈ ಥರ ಬಿಟ್ಕೋಬೇಕು. ಆವಾಗ ಈ ಪಲಾವ್ ತಿನ್ನೋವಾಗ ಉಪ್ಪು ಖಾರ ಹುಳಿ ಎಲ್ಲ ತರಕಾರಿಗೆ ಚೆನ್ನಾಗಿ ಹಿಡಿದಿರುತ್ತೆ ನೋಡಿ. ನಾನು ಈ ಗ್ಲಾಸಲ್ಲಿ 1.5 ಗ್ಲಾಸು ಅಕ್ಕಿ ತೊಗೊಂಡಿದ್ದೀನಿ. ಅಕ್ಕಿನ ನೆನೆಸ್ಕೊಂಡ್ರೆ ಚೆನ್ನಾಗಿ ಉದುದ್ರಾಗಿ ಬರುತ್ತೆ. ಇದು ಊಟದ ಅಕ್ಕಿನೇ ನೋಡಿ. ಊಟದ ಅಕ್ಕಿನೇ ನಾನು ತೊಗೊಂಡಿರೋದು. 1.5 ಗ್ಲಾಸ್ ಅಕ್ಕಿಗೆ 3 ಗ್ಲಾಸ್ ಬಿಸಿ ನೀರೇ ಹಾಕೋಬೇಕು. 1 ಗ್ಲಾಸ್ ನೀರೆಲ್ಲ 1/4 ಲೋಟ ನೀರು ಕಮ್ಮಿ ಮಾಡಿದ್ದೀನಿ ನೋಡಿ. ಆವಾಗ ಉದುದ್ರಾಗಿ ಬರುತ್ತೆ. ನೀವು 1 ಗ್ಲಾಸ್ ಅಕ್ಕಿ ತೊಗೊಂಡ್ರೆ 2 ಗ್ಲಾಸ್ ನೀರು ಹಾಕ್ತಿರಲ್ಲ ಅದೇ ಥರ ಹಾಕೋಬೋದು. ಅವಾಗ ಸಾಫ್ಟಾಗಿ ಬರುತ್ತೆ. ನಾನು ಇಲ್ಲಿ ಒಂಚೂರು ನೀರು ಕಮ್ಮಿ ಮಾಡಿದ್ದೀನಿ. ಕುದಿ ಬಂದಾದ್ಮೇಲೆ ಅಕ್ಕಿ ಹಾಕಬೇಕು. 1 ನಿಂಬೆಹಣ್ಣು ಹಿಂಡ್ತಾ ಇದ್ದೀನಿ. ಇದು ನಿಮಗೆ ಅಕ್ಕಿ ಉದುದ್ರಾಗೂ ಬರುತ್ತೆ, ರುಚಿನೂ ಕೊಡುತ್ತೆ. ಕಂಪಲ್ಸರಿ ಸ್ವಲ್ಪ ತುಪ್ಪ ಹಾಕೊಳ್ಳಿ ಮೇಲೆ. ಆವಾಗ ಉದುದ್ರಾಗೂ ಬರುತ್ತೆ, ರುಚಿನೂ ಕೊಡುತ್ತೆ. ಪಲಾವ್ ಆಗಲಿ ಬಿರಿಯಾನಿ ಆಗಲಿ ಎಲ್ಲ ಚೆನ್ನಾಗಿ ಈ ಥರ ಕಲಿಸ್ಬಿಟ್ಟು ಆಮೇಲೆ ಲಿಡ್ ಹಾಕಬೇಕು ನೋಡಿ. ನಮಗೆ ಇಲ್ಲಿ ನೀರು ಇನ್ನೂ ಇದೆ. ಸೊ ನೀರು ಈ ಥರ ಇದ್ದರೆ 3 ವಿಷಲ್ ತೊಗೋಬೇಕು. ನೀರೆಲ್ಲ ನೀವು ಹಿಂಗಿಸ್ಬಿಟ್ಟು ಲಿಡ್ ಹಾಕ್ತೀನಿ ಅಂದರೆ 1 ವಿಷಲ್ ತೊಗೋಬೇಕು. ಆವಾಗ ಸೀದೋಗಲ್ಲ, ಮುದ್ದೆ ಆಗಲ್ಲ ನೋಡಿ. ಅಕ್ಕಿ ಹಾಗೇ ಇದೆ, ನೀರಿದೆ. ಸೊ ಇವಾಗ ಲಿಡ್ ಕ್ಲೋಸ್ ಮಾಡಿ 3 ವಿಷಲ್ ತೊಗೊಳ್ಳಿ. ಲಿಡ್ ಕ್ಲೋಸ್ ಮಾಡಿಬಿಟ್ಟು 3 ವಿಷಲ್ ತೊಗೋಬೇಕು. ಅದೇ ನೀವು ಕುಕ್ಕರ್ ಐಟಮಲ್ಲಿ ಮಾಡಿದ್ರೂ ಸಹ ಕಂಪ್ಲೀಟಾಗಿ ಕೂಲ್ ಆಗಿರಬೇಕು. ಆವಾಗಲೇ ಉದುದ್ರಾಗೆ ಚೆನ್ನಾಗಿ ಬರುತ್ತೆ. ಇವಾಗ ಕೂಲ್ ಆಗಿದೆ. ಎಷ್ಟು ನೀಟಾಗಿ ಆಗಿದೆ. ನೀವು ಕುದಿಯೋವಾಗ ಅಕ್ಕಿ ಹಾಕಿದ್ಮೇಲೆ ಕುದಿಯೋವಾಗ ಮಿಕ್ಸ್ ಮಾಡಿದ್ರೆ ಈವನ್ ಆಗಿ ಎಲ್ಲ ಕಡೆನೂ ಸ್ಪ್ರೆಡ್ ಆಗಿರುತ್ತೆ. ಎಲ್ಲೂ ಬಿಳಿ ಅನ್ನ ಒಂದು ಕಡೆ ಖಾರ ಇರೋದಿಲ್ಲ. ಈ ಥರ ಈವನ್ ಆಗಿ ಉಪ್ಪು ಖಾರ ಎಲ್ಲ ಹಿಡಿದಿರುತ್ತೆ. ಐಟಮ್ಸ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕೆಳಗಡೆಯಿಂದ ಮೇಲೆ ನೋಡಿ. ಎಷ್ಟು ಉದುದ್ರಾಗಿ ಬಂದಿದೆ. ರೆಸ್ಟಿಂಗ್ ಟೈಮ್ ಕೊಡಬೇಕು ನೋಡಿ. ತುಪ್ಪ ನಿಂಬೆಹಣ್ಣು ಮತ್ತು ಎಣ್ಣೆ ಎಲ್ಲ ಕರೆಕ್ಟಾಗಿ ಹಾಕಿದ್ರೆ ನಿಮಗೆ ಈ ಥರ ಉದುದ್ರಾಗಿ ಬರುತ್ತೆ. ಮತ್ತು ಸೀದು ಹೋಗಲ್ಲ. ಆಮೇಲೆ ಈ 2 ಇದಿದೆ ನೋಡಿ ನೆಟ್ಟು, ಇದ್ರ ಕೆಳಗಡೆ ನೀರಿರಬೇಕು. ಇದ್ರ ಮೇಲೆ ನೀವು ನೀರು ಬಂತು ಅಥವಾ ಅಕ್ಕಿ ಬಂತು ಅಂದರೆ ಕ್ಯಾಪಿಂದ ಹೊರಗಡೆ ನೀರು ಬಂದುಬಿಡುತ್ತೆ, ಅಂದರೆ ಹುಕ್ಬಿಡುತ್ತೆ. ಎಲ್ಲ ಒಂದು ಸತಿ ಮಿಕ್ಸ್ ಮಾಡಿ. ಕಲರ್ ಆಗಲಿ ಎಷ್ಟು ಚೆನ್ನಾಗಿರುತ್ತೆ, ಫ್ಲೇವರ್ಫುಲ್ ಆಗಿರುತ್ತೆ. ಸೇಮ್ ಮುದ್ದಣ್ಣ ಹೋಟ್ಲಲ್ಲಿ ನಮ್ಮ SLN ಅಂತ ಸಿಗುತ್ತೆ ನೋಡಿ ಜಯನಗರದಲ್ಲಿ, ಸೇಮ್ ಅದೇ ಟೇಸ್ಟ್ ಇರುತ್ತೆ. ನೀವು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪನೇ ಹಾಕಬೇಕು. ಆಮೇಲೆ ಇದಕ್ಕೆ ಚಕ್ಕೆ ಲವಂಗ ಬಿಟ್ಟರೆ ಇನ್ನೇನು ಹಾಕಬಾರ್ದು. ನಾವು ಪಲಾವ್ ಐಟಮ್ಸ್ ಎಲ್ಲ ಹಾಕಿರ್ತೀವಲ್ಲ ಅವರೆಲ್ಲ ಅದ್ರಲ್ಲಿ ಏನೂ ಹಾಕಿರಲ್ಲ. ಏಲಕ್ಕಿ ಒಂದು ಹಾಕಿರ್ಬೋದು ಅಷ್ಟೇ. ನಾವು ಮನೇಲಿ ಎಲ್ಲ ಹಾಕಿ ನೋಡಿ ಎಷ್ಟು ಚೆನ್ನಾಗಿದೆ. ಇದು ಟ್ರೈ ಮಾಡಿ ಈ ಸಿಂಪಲ್ ರೆಸಿಪಿನ. ಮುದ್ದಣ್ಣ ಹೋಟ್ಲಲ್ಲಿ ಈ ಥರ ಹುರುಳಿಕಾಯಿ ಕ್ಯಾರೆಟ್ ಎಲ್ಲ ಹಾಕಲ್ಲ, ಬರೀ ಬದನೆಕಾಯಿ ಒಂದು ಹಾಕಿರ್ತಾರೆ. ನೀವು ಟೆಸ್ಟ್ ಮಾಡಿರ್ತೀರಾ, ಅದು ನೋಡಿ. ಮುದ್ದಣ್ಣ ಹೋಟ್ಲಲ್ಲೆಲ್ಲ ಹುರುಳಿಕಾಯಿ ಕ್ಯಾರೆಟು ಅವೆಲ್ಲ ಹಾಕಲ್ಲ, ಬರೀ ಬದನೆಕಾಯಿ ಒಂದೇ ಹಾಕಿರ್ತಾರೆ. ಬಟ್ ರೈಸ್ ಮಾತ್ರ ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ. ಅವರು ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಅಷ್ಟು ಬಿಟ್ಟರೆ ಇನ್ನೇನು ಹಾಕಿರಲ್ಲ. ಆಮೇಲೆ ತುಪ್ಪ ಹಾಕ್ತಾರೆ, ಎಣ್ಣೆಗಿಂತ ತುಪ್ಪ ಹಾಕ್ತಾರೆ. ಸೊ ಟ್ರೈ ಮಾಡಿ ಈ ಸಿಂಪಲ್ ರೆಸಿಪಿನ. ವೆಜಿಟೇಬಲ್ ಪಲಾವ್ ರೆಸಿಪಿ ಕೇಳಿದ್ರಿ, ಸೊ ನಾನು ಹಾಕಿದ್ದೀನಿ.
ನೀವು ಕುಕ್ಕರಿಗಿಂತ ಓಪನ್ ಪಾಟಲ್ಲಿ ಮಾಡಿ ಇನ್ನೂ ಚೆನ್ನಾಗಿ ಬರುತ್ತೆ. ಆದರೆ ದೊಡ್ಡ ಪಾತ್ರೆ ತೊಗೋಬೇಕು. ಸಣ್ಣ ಪಾತ್ರೆ ತೊಗೊಂಡು ಮಾಡೋಕ್ಕೆ ಹೋದರೆ ಎಲ್ಲ ಮುದ್ದೆ ಮುದ್ದೆಯಾಗಿ ಕಟ್ಟಾಗಿ ಹೋಗ್ಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಆಮೇಲೆ ಈ ಎಲೆನೂ ಅಷ್ಟೇ ನಾನು ಮನೇಲೇ ಬೆಳೆಸ್ಕೊಂಡಿರೋದು. ನಿಮಗೆ ಅಮೆಝಾನಲ್ಲೂ ಸಿಗುತ್ತೆ ಇದು, ಟ್ರೈ ಮಾಡಿ. ಪಲಾವ್ಗೆಲ್ಲ ನೀವು ನವಿಲುಗಡ್ಡೆ ಆಮೇಲೆ ಡಬಲ್ ಬೀನ್ಸು ಕಾಲಿಫ್ಲವರ್ ಹಾಕಿದ್ರೆ ರುಚಿ ಬರೋದು. ನಾನು ಇವತ್ತು ನವಿಲುಗಡ್ಡೆ ಹಾಕಿದ್ದೀನಿ, ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ. ಮೇನ್ ತರಕಾರಿ ಹಾಕಬೇಕು, ಆಮೇಲೆ ಚೆನ್ನಾಗಿ ಫ್ರೈ ಮಾಡಬೇಕು, ಉಪ್ಪು ಖಾರ ಎಲ್ಲ ಹಿಡಿಬೇಕು, ಆವಾಗಲೇ ಪಲಾವೆಲ್ಲ ರುಚಿ ಬರೋದು. ಆಮೇಲೆ ರೆಸ್ಟಿಂಗ್ ಟೈಮ್ ಕೊಡಬೇಕು. ಈ ಹಬ್ಬಗಳ ಟೈಮಲ್ಲಿ ಇದನ್ನು ಮಾಡಿ ಸಕ್ಕತ್ತಾಗಿರುತ್ತೆ. ನೋಡಿ ಈ ಪಲಾವ್ಗಳಿಗೆಲ್ಲ ನೀವು ಮೊಸರು ಬಜ್ಜಿಕ್ಕಿಂತ ಗಟ್ಟಿ ಚಟ್ನಿ ಅಥವಾ ನೀರು ಚಟ್ನಿ, ಜಸ್ಟ್ ಪ್ಲೇನ್ ತೆಂಗಿನಕಾಯಿ ಚಟ್ನಿ ಮಾಡಿ ಹಾಕಿ ಸೂಪರಾಗಿರುತ್ತೆ. ಟ್ರೈ ಮಾಡಿ. ಇವತ್ತು ನಮ್ಮ ಮನೆಯಲ್ಲಿ ನಮ್ಮ SLN ಮುದ್ದಣ್ಣ ಹೋಟ್ಲಲ್ಲಿ ಸಿಗುತ್ತಲ್ಲ ಪಲಾವ್, ಅದೇ ಥರ ಪಲಾವ್ ಮಾಡಿದ್ದೀನಿ. ಟ್ರೈ ಮಾಡಿ. ರೆಸಿಪಿ ನಾನು ರೀಲ್ಸಲ್ಲಿ ಹಾಕಿರ್ತೀನಿ, ಯೂಟ್ಯೂಬಲ್ಲಿದೆ, ಫೇಸ್ಬುಕ್ಕಲ್ಲೂ ಇರುತ್ತೆ. ಟ್ರೈ ಮಾಡಿ ಈ ಸಿಂಪಲ್ ರೆಸಿಪಿನ. ಸಖತ್ ಫ್ಲೇವರ್ಫುಲ್ಲಾಗಿರುತ್ತೆ, ಈಸಿಯಾಗೂ ಮಾಡ್ಕೋಬೋದು. ಮುದ್ದಣ್ಣ ನಮ್ಮ SLN ಪಲಾವ್ ರೆಡಿ ಟು ಸರ್ವ್. ಇದಕ್ಕೆ ಚಟ್ನಿ ಹಾಕೊಂಡು ತಿನ್ನೋದು ತುಂಬ ಚೆನ್ನಾಗಿರುತ್ತೆ, ಮೊಸರು ಬಜ್ಜಿಗಿಂತ ಫುಲ್ ಆಗಿರುತ್ತೆ. ಟ್ರೈ ಮಾಡಿ ಈ ಸಿಂಪಲ್ ರೆಸಿಪಿನ. ಜವಾರಿ ಬೆಳ್ಳುಳ್ಳಿ ಅಂತಾರೆ ಇದನ್ನು. ಇದು ನಾನು ಮನೆ ದೇವ್ರಿಗೆ ಹೋದಾಗ ಚಿತ್ರದುರ್ಗದಲ್ಲಿ ನಾನು ತೊಗೊಂಡು ಬಂದಿದ್ದು 1-2 kg. ಎಷ್ಟು ಚೆನ್ನಾಗಿದೆ ಗೊತ್ತಾ. ಇದು ಒಟ್ಟು ಸಮೇತ ಹಾಕಬೇಕು. ಜಜ್ಜಿಬಿಟ್ಟು ನೀವು ಸಾರಿಗಾಗಲಿ, ಆಮೇಲೆ ಸುಟ್ಟು ಬದನೆಕಾಯಿ, ಆಮೇಲೆ ಪಲಾವು, ನಾನ್ ವೆಜ್ ಐಟಮ್ಸ್ಗೆಲ್ಲ ಸಖತ್ತಾಗಿರುತ್ತೆ ಗೊತ್ತಾ. ಇದು ನಮಗೆ ಮಾಮೂಲಿ ಇಲ್ಲೇ ಸಿಗುತ್ತಲ್ಲ ಈ ಥರ. ಈ ಬೆಳ್ಳುಳ್ಳಿ ನಿಮಗೆ ಯಾವಾಗಲೂ ಸಿಗುತ್ತೆ. ಇದೂ ಅಷ್ಟೇ, ನೀವು ಹೊಟ್ಟು ಸಮೇತ ಹಾಕಿ ಎಲ್ಲದಕ್ಕೂ ರುಚಿ ಚೆನ್ನಾಗಿ ಕೊಡುತ್ತೆ. ಇದು ಬಿಡಿಸಿ ಒಗ್ಗರಣೆಗೆ ಹಾಕ್ಬೋದು. ಬಟ್ ಇದು ನೋಡಿ ಜವಾರಿ ಬೆಳ್ಳುಳ್ಳಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಇದು ಪಲಾವು, ನಾನ್ ವೆಜ್ ಐಟಮ್ಸ್ಗಳಿಗೆಲ್ಲ ಹಾಕಿದ್ರೆ. ಇಲ್ಲಿ ಬೆಂಗಳೂರಲ್ಲಿ ಎಲ್ಲಿ ಸಿಗುತ್ತೋ ನಂಗೆ ಗೊತ್ತಿಲ್ಲ. ನಾನು ಚಿತ್ರದುರ್ಗಕ್ಕೆ ನನ್ನ ಮನೆ ದೇವ್ರು ಹೋದಾಗ ತೊಗೊಂಡಿದ್ದೆ 1-2 kg. ತುಂಬಾ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ನೀವು ಪಲಾವು, ನಾನ್ ವೆಜ್ ಐಟಮ್ಸ್ ಮಾಡುವಾಗ ಈ ಶುಂಠಿನೂ ಅಷ್ಟೇ, ಇದು ಸ್ಕಿನ್ ಸಮೇತ ಹಾಕಿ ಆವಾಗ ರುಚಿ ಚೆನ್ನಾಗಿ ಕೊಡುತ್ತೆ. ಈ ಸ್ಕಿನ್ ತೆಗೆದ್ಬಿಟ್ಟು ಏನಾಗುತ್ತೆ ಗೊತ್ತಾ, ಅದು ಖಾರ ಅಂಶ ಹೊಟ್ಟೋಗ್ಬಿಡುತ್ತೆ, ನಿಮಗೆ ರುಚಿ ಸಿಗೋದಿಲ್ಲ. ಸೊ ಇದು ಅಷ್ಟೇ, ಚೆನ್ನಾಗಿ ಮಣ್ಣಿರುತ್ತೆ, ನೆನೆಸ್ಬಿಟ್ಟು ತೊಳೆದ್ಬಿಟ್ಟು ಈ ಥರ ಡ್ರೈ ಮಾಡಿ ಇಟ್ಕೊಳ್ಳಿ. ಹೀಗೆ ಹಾಕಿ, ರುಚಿ ಚೆನ್ನಾಗಿ ಕೊಡುತ್ತೆ. ಪಲಾವ್ ಐಟಮ್ಸ್ಗೆ ನಾವು ಕ್ಯಾರೆಟು ಸಹ ಅಷ್ಟೇ, ನಾವು ಇದನ್ನು ಪೀಲ್ ಆಫ್ ಮಾಡಿಬಿಡ್ತೀವಿ ಸ್ಕಿನ್ನ. ಇದರಲ್ಲೇ ಆ ಸಿಹಿ ಅಂಶ ರುಚಿ ಇರೋದು. ಇದನ್ನು ಅಷ್ಟೇ ಚೆನ್ನಾಗಿ ತೊಳೆದ್ಬಿಟ್ಟು ಹಾಗೆ ಹೆಚ್ಚಾಕಿ ಇದನ್ನೆಲ್ಲ ತೆಗಿಬೇಕು. ಇದನ್ನೆಲ್ಲ ತೆಗೆದ್ಬಿಟ್ಟು ನೀಟಾಗಿ ತೊಳೆದ್ಬಿಟ್ಟು 1-2-3 ಸತಿ ಚೆನ್ನಾಗಿ ತೊಳೆದ್ಬಿಟ್ಟು ಹಾಗೆ ಹೆಚ್ಚಾಕಿ. ಕ್ಯಾರೆಟು ಸಹ ಅಷ್ಟು ರುಚಿ ಇರುತ್ತೆ. ಟ್ರೈ ಮಾಡಿ. ಬಟ್ರೆಲ್ಲ ಈ ಸ್ಕಿನ್ನೆಲ್ಲ ಪೀಲ್ ಆಫ್ ಮಾಡೋದಿಲ್ಲ. ನೀವು ನೋಡಿ, ಇದ್ರ ರುಚಿನೇ ಬೇರೆ ಇರುತ್ತೆ.